ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿಂದು ನಡೆದ ವಿಕಸಿತ ಭಾರತ ಜಿಲ್ಲಾ ಯುವ ಸಂಸತ್ತು ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಚಾಲನೆ ನೀಡಿದರು. ಅಪರ ಜಿಲ್ಲಾಧಿಕಾರಿ ಶಾಜಿದ್ ಮುಲ್ಲಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಗಣಪತಿ ಉಳ್ವೇಕರ್ ಪ್ರಧಾನಿ ಅವರ ವಿಕಸಿತ ಭಾರತ ಪರಿಕಲ್ಪನೆಯಡಿ ಹಲವು ಕಾರ್ಯಕ್ರಮಗಳು ದೇಶದೆಲ್ಲೆಡೆ ನಡೆಯುತ್ತಿವೆ. ದೇಶದ ಅಭಿವೃದ್ಧಿ, ಏಕತೆ, ಅಖಂಡತೆಯ ಬಗ್ಗೆ ಯುವಕರಲ್ಲಿ ಜಾಗೃತಿ ಮೂಡಿಸಲು ಇದು ಸಹಕಾರಿ ಎಂದು ಹೇಳಿದರು. ಇನ್ನು ನಮ್ಮ ದೇಶದ ಏಕತೆ, ಅಖಂಡತೆಯನ್ನು ಬೆಳೆಸಲಿಕ್ಕೆ ನಮ್ಮ ಯುವಕರಿಗೆ ಈ ಪ್ರೋತ್ಸಾಹ, ಈ ಕಾರ್ಯಾಗಾರದ ಮುಖಾಂತರ ಮತ್ತು ನಮ್ಮ ಜನಾಂಗಕ್ಕೆ ಈ ಎಲ್ಲ ಇದು ಒಂದು ಒಳ್ಳೆಯ ಸುದ್ದಿಯನ್ನು ಮುಟ್ಟಿಸಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಶಾಜಿದ್ ಮುಲ್ಲಾ, ವಿಕಸಿತ ಭಾರತ ನಿರ್ಮಾಣದಲ್ಲಿ ಮಕ್ಕಳು, ಯುವಕರ ಪಾತ್ರ ನಿರ್ಣಾಯಕ. ಹೀಗಾಗಿ ಯುವ ಸಂಸತ್ತು ಕಾರ್ಯಕ್ರಮ ದೇಶದ ಅಭಿವೃದ್ಧಿಯ ದಿಕ್ಕು, ಪ್ರಗತಿಯ ಮುನ್ನೋಟ ಸೇರಿದಂತೆ ವಿಭಿನ್ನ ಆಯಾಮಗಳನ್ನು ಅರಿತುಕೊಳ್ಳಲು ಪೂರಕ ಎಂದು ಹೇಳಿದರು. ಏನ್ ಸಮಸ್ಯೆಗಳಿದ್ದಾವೆ, ಏನ್ ಚಾಲೆಂಜಸ್ ಇದಾವೆ, ಏನ್ ಅವಕಾಶಗಳಿದ್ದಾವೆ, ಏನ್ ಅವಶ್ಯಕತೆ ಇದೆ, ಏನು ನನ್ನ ಹಕ್ಕು ಇದೆ, ನನ್ನ ಜವಾಬ್ದಾರಿ ಇದೆ, ಇವು ಇಷ್ಟು ಅಂಶಗಳಿಗೆ ನೀವು ಈ ಇಂಥ ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆ ಮಾಡಬೇಕು. ಬಳಿಕ ವಿದ್ಯಾರ್ಥಿಗಳು ತುರ್ತು ಪರಿಸ್ಥಿತಿಯ 50ನೇ ವರ್ಷ ಎಂಬ ವಿಷಯದ ಬಗ್ಗೆ ಯುವ ಸಂಸತ್ತಿನಲ್ಲಿ ಚರ್ಚಿಸಿದರು. ನಮ್ಮ ದೇಶಕ್ಕೆ ಏಕತೆ, ಸಮಗ್ರತೆ ಮತ್ತು ನಮ್ಮ ದೇಶಕ್ಕೆ ಭದ್ರತೆಗೆ ತೊಂದರೆ ಆದಾಗ ಮಾತ್ರ ತುರ್ತು ಪರಿಸ್ಥಿತಿಗಳನ್ನ ಘೋಷಣೆ ಮಾಡಬೇಕಾಗಿರ್ತದೆ. Because constitutionally given fundamental rights may rob from its own citizens. ಘೋಷಣೆ ಮಾಡಬೇಕಾಗಿರ್ತದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಮೃತ, ನಮ್ಮ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಲು ಇದು ಉತ್ತಮ ವೇದಿಕೆಯಾಗಿದೆ ಎಂದರು. Free and fair election process, what is the need of the elections, about the Indian democracy, Indian constitutions, roles and rights, roles and duties of the citizens of the country towards the constitutions. So all these are the concepts highlighted by the today's participants. ಮತ್ತೋರ್ವ ವಿದ್ಯಾರ್ಥಿನಿ ಅಪೂರ್ವ, ದೇಶದ ಸಂಸತ್ತಿನ ಕಾರ್ಯನಿರ್ವಹಣೆ ಬಗ್ಗೆ ತಿಳಿಯಲು ಅನುಕೂಲವಾಯಿತು ಎಂದು ಹೇಳಿದರು. It is very useful for me, and even I participated in this competition, where I got to know about how the parliament works, and how about I can even give the knowledge to all the peoples around here, and I took part in that competition, and it was very helpful for me.